ಸರ್ ಅಲ್ಟಿಮೇಟ್ ಆಗಿ ಸಮ್ಹೌ ದೇ ವಾಂಟೆಡ್ ಟು ಬ್ರಿಂಗ್ ಇನ್ ಮುಸ್ಲಿಂ ಅನ್ನೋ ಒಂದು ಆ ಒಂದು ಟ್ಯಾಗ್ಲೈನ್ ತಗೊಂಡ್ಬಂದು ಇಡೀ SIT ಅನ್ನ ಅಥವಾ ತನಿಖೆಯನ್ನ ದಿಕ್ತಪ್ಪಿಸುವಂತ ಕೆಲಸ ಪ್ರತಿದಿನ ಮಾಡ್ತಾ ಇದ್ದಾರೆ. ಈಗ BC ಪಾಟೀಲ್ ಅವರು ಅವನ ಇನ್ಸೇನ್ ಅಥವಾ ತಲೆ ಕೆಟ್ಟಿರೋನು ಅಥವಾ ಮಾನಸಿಕ ಅಸ್ವಸ್ಥ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಈಗಪ್ಪ ಡಾಕ್ಟ್ರ ಸ್ವಂತ ಅಳಿಯನೇ ಸೂಸೈಡ್ ಮಾಡ್ಕೊಂಡು ಸತ್ತೋದ. ಮನೆಯಲ್ಲಿ ಒಂದು ಹೆಣ್ಮಗು ಇದೆ, ಗಂಡ ತೀರ್ಕೊಂಡ್ರೆ ಹೆಣ್ಮಗಳು, ಆ ಹೆಣ್ಮಗಳ ಜೀವನ ನೋಡೋದು ಬಿಟ್ಬಿಟ್ಟು ಕಂಡವ್ರ ಹೆಣ್ಮಕ್ಳು ಸತ್ತಿದ್ರೆ ತನಿಖೆ ಮಾಡ್ತಾ ಇದ್ರೆ ಅಲ್ಲಿ ಹೋಗ್ತಾನಲ್ಲ. ವಿ ವಾಂಟೆಡ್ ಟು ಕ್ವಶನ್ ಸರ್, ನಿಜವಾಗ್ಲೂ ಇವರೆಲ್ಲ ಏನು ಮಾನಸಿಕ ಅಸ್ವಸ್ಥರ? ಆಮೇಲೆ ಇವನ್ ಇವ್ರು ಅಶೋಕನೂ ಅಷ್ಟೇ, ಕಮ್ಯುನಿಸ್ಟ್ ಗೌರ್ಮೆಂಟ್ ಹಿಂದ್ಗಡೆ ಇದೆ, ಜೊತೆನಲ್ಲಿ ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ಮುಸ್ಲಿಂ ಸಮುದಾಯ ಇದೆ. ಮಹೇಶ್ ಹೆಗಡೆ ಅಂತೂ ಒಂದ್ ಹೆಜ್ಜೆ ಮುಂದೆನೆ ಹೊಟ್ಟೋಗ್ಬಿಟ್ಟವನೆ. ISI ಅವರು ಸಮೀರ್ಗೆ ಅವ್ರಿಗೆಲ್ಲ ಫಂಡಿಂಗ್ ಮಾಡ್ತಾವ್ರೆ ಅಂತ ನನಗೆ ಯಾರೋ ಬೆಳಗ್ಗೆ ಫೋನ್ ಮಾಡಿ ಕೇಳಿದ್ರು, ಸೊ ನಿಮ್ಗೊಂದು 50 ಲಕ್ಷ ಬಂದಿದೆ ಅಂತ. ಯಾಕಂಗಿರೋ ಒಂದು 500 ಕೋಟಿ 1000 ಕೋಟಿ ಹಾಕ್ರೋ ಮರ 50 ಲಕ್ಷಗಳು ತರಬೇಕು ಅಂದ್ರೆ ಎಷ್ಟೆಷ್ಟು ಡ್ಯಾಮೇಜಿಂಗ್ ಆಗುತ್ತೆ ಮಾಡ್ತಾ ಇದಾರೆ. ಬಟ್ ಪೀಪಲ್ ಜನರ ಒಂದು ವೈಬ್ರೇಷನ್ ಸರ್ ಆ ಹತ್ಯಾಕಾಂಡದ ವಿರುದ್ಧವಾಗಿದೆ. ಖಂಡಿತವಾಗಿ ಇವ್ರು ಏನೇ ಸುಳ್ಳು ಹೇಳೋದು ಜನ ನಂಬಲ್ಲ ಸರ್. ಜನರು ಒಂದು ಫಾರ್ಮ್ಗಂತೂ ಬಂದ್ಬಿಟ್ಟವ್ರೆ. ಯಾಕಂದ್ರೆ ನಾವುಗಳು ಸಣ್ಣ ಪುಟ್ಟ ವ್ಯಕ್ತಿಗಳೇ ಆಗಿರ್ಬೋದು, ನಿಮ್ಮ ಮಾಧ್ಯಮದ ಮುಂದೆ ಹೇಳಿದಂಥ ವಿಚಾರಗಳು, ಅದು SIT ಅಡ್ರೆಸ್ ಆಗಿರ್ಬೋದು, SITದು ವಾಟ್ಸಪ್ ನಂಬರ್ ಆಗಿರ್ಬೋದು, ಆ SITನ ಇದೇ ರೀತಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಇರ್ಬೋದು, ಅಥವಾ SIT ಟೆಕ್ನಾಲಜಿ ಸರ್ ಎಲ್ಲದೂ ನಿಜ ಆಗ್ತಾ ಬರ್ತಾ ಇದೆ. ಧರ್ಮಸ್ಥಳ ಮಂಜುನಾಥನೇ ನಿಜ ಮಾಡ್ತಾವೆ ಸರ್. ಮಂಜುನಾಥ್ನೇ ಈ ಒಂದು ನ್ಯಾಯದ ಪರವಾಗಿರೋದ್ರಿಂದ ಸೊ ಹಂಗಾಗಿ ಸರ್ ಇದು ನ್ಯಾಯ ಸಿಗುತ್ತೆ ಅಂತ ನಮ್ಗೆ ನಂಬಿಕೆ ಸರ್. ಒಂದು ಕಡೆ SIT ತನಿಖೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ನೀವು ಬುಡಕೆ ಕೈ ಹಾಕಿದಿರಿ. ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ವಿಡಿಯೋಗಳು ಹರಿದಾಡ್ತಾ ಇರುವಂತದ್ದು, 2ನೇ ಮದುವೆ ಆಗಿದೆ, 2 ಜನ ಹೆಣ್ಮಕ್ಳು ಇರುವಂತದ್ದು, ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗ್ತಿದೆ. ಏನ್ ಹೇಳಲಿಕ್ಕೆ ಬಯಸ್ತೀರಿ ಆ ಒಂದು ವಿಚಾರದ ಬಗ್ಗೆ? ಇಲ್ಲ ಸರ್, ನಾನು ಹೇಳೋದ್ರಿಂದ ಸರ್ ಈಸ್ ಮೈ ಗುಡ್ ಫ್ರೆಂಡ್, ನನಗೆ ದೋಸ್ತು ಕೂಡ. ನಾನೇನು ಅವನನ್ನೇನು ಡ್ಯಾಮೇಜ್ ಮಾಡಬೇಕು ಅಂತೆಲ್ಲ ಅಥವಾ ಅವ್ರ ಫ್ಯಾಮಿಲಿ ವಿಚಾರ ಮಾತಾಡಿ ನನಗೇನು ಸಿಗಲ್ಲ ಸರ್. ಬಟ್ ಶಂಕರ್ಗಢದಿಂದ ಅದೇ ಹೆಣ್ಮಕ್ಳು ನಂಗೆ ಫೋನ್ ಮಾಡಿದ್ರು. ಶಂಕರ್ಗಢದಿಂದ ಅವ್ರ ತಂಗಿ ಅಂದ್ರೇ ಮಾಡಿದ್ರು. ಅವ್ರ ತಂದೆ ಅವ್ರ ಮದುವೆ ಮಾಡ್ಕೊಂಡಿದ್ದು ನಿಜ. ಶಂಕರ್ಗಢದಲ್ಲಿ ಎಲ್ಲರಿಗೂ ಗೊತ್ತು. ಇವ್ರ ಹೆಸರು ಅದಲ್ಲ, ಅವ್ರು ಏನು ಇಟ್ಕೊಂಡಿದ್ದಾರೆ ಅದಲ್ಲ, ಏನೋ ಅವ್ರ ಜೊತೆ ಆ ಹೆಸರು ಜೊತೆಲೆ ಶಂಕರ್ಘಟ್ಟ ಅಂತ ಇತ್ತಂತೆ. ಓಕೆ, ಸೊ ಹಂಗಾಗಿ ಇದೆಲ್ಲ ನಿಜ ಸರ್, ಇದೆಲ್ಲ ನಿಜ. ಆಮೇಲೆ ವೆರಿಫೈ ಮಾಡ್ಬೋದು, ಯಾರು ಬೇಕಾದ್ರೆ ವೆರಿಫೈ ಮಾಡ್ಬೋದು. ನಾನೇನು ಹೇಳಕ್ ಇಷ್ಟಪಟ್ಟಿಲ್ಲ. ಆ ಹೆಣ್ಮಗಳು ದಲಿತ ಹೆಣ್ಮಗಳು. ಓಕೆ, ಸೊ ಈಗ ಬಳಸ್ಕೊಂಡು ಒಂದು ಸಮುದಾಯದ ಹೆಣ್ಮಗಳನ್ನ ಬಳಸ್ಕೊಂಡು ಇವತ್ತು ಆ ಅಮ್ಮ ಕಸ ಗುಡಿಸ್ತಾ ಇದ್ದಾಳೆ. ಕಸ ಹೊಡ್ಕೊಂಡು ಶಂಕರ್ಗಢದಲ್ಲಿ 2 ಹೆಣ್ಮಕ್ಳನ್ನ ಒಂದು ಮಟ್ಟಿಗೆ ಬೆಳೆಸಿ ನಿಲ್ಸಿದಾಳೆ. ಅನ್ಯಾಯ ಮಾಡ್ಬೋದಾ? ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ರೀತಿ ಮಾನಸಿಕ ಸ್ಥಿತಿ ಆ ವ್ಯಕ್ತಿಗೆ ಯಾಕೆ ಬರುತ್ತೆ ಅಂತಂದ್ರೆ, ಒಂದು ತನ್ನ ಸಂಸಾರವನ್ನ ಹಾಳು ಮಾಡ್ಕೊಂಡಿದ್ದಾರೆ. ನಾವ್ಯಾರು ಶ್ರೀರಾಮಚಂದ್ರನ್ ತಾನೇನು ಹೇಳಕ್ ಹೋಗೋದಿಲ್ಲ. ನಮಗೂ ಕೂಡ ಅಫೇರ್ಗಳಿತ್ತು, ಗರ್ಲ್ ಫ್ರೆಂಡ್ಗಳಿದ್ವು, ನಾವು ಕೂಡ ಆ ಬದುಕನ್ನ ಬದುಕಿದೀವಿ. ಬಟ್ ಹಂಗಂದ್ ಮಾತ್ರಕ್ಕೆ ಹೂವನ್ನ ನೋಡ್ಬೇಕೇ ಹೊರತು ಹೂವನ್ನ ಮೂಗಲಿಕ್ಕಣೋದು, ಇಸ್ಕಾಕೋದು ಮಾಡಕ್ ಹೋಗ್ಬಾರ್ದು, ಅಥವಾ ಹೂಗೆ ಬೇಬಿಗಳನ್ನ ಕೊಡೋದು ಮಾಡಬಾರ್ದು ಅನ್ನೋದು ನನ್ನ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.